ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಗಗನ ಡಿ.ಎನ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ. ಜೈ ಗಣೇಶ ಅಂತ ಹೇಳ್ತಾ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ನಮ್ಮ ಮನೆಯಲ್ಲಿ ಇವತ್ತು ಗಣೇಶನ ಪ್ರಿಯವಾಗಿರೋ ಕರ್ಜಿಕಾಯಿ ಮತ್ತು ಮೋದಕ ಮಾಡ್ತಾಯಿದ್ವಿ. ಯಾವ ರೀತಿ ಮಾಡ್ತೀವಿ ಅಂತ ಪೂರ್ತಿ ವಿಡಿಯೋ ನೋಡಿ. ಏನು ಮಾಡ್ತಿದ್ದೀಯಮ್ಮ? ಹಾಯ್ ಬೋಂಡ ಏನು ಬೋಂಡ? ಈರುಳ್ಳಿ ಬೋಂಡ ಉದ್ದನೆ ಬಜ್ಜಿ ಮೆಣಸಿನಕಾಯಿ ಹೆಂಗ್ ಮಾಡೋದು ಹೇಳ್ತಿ? ಏನೇನು ಹಾಕಿದ್ಯಾ? ಇನ್ನೇನು ಹಾಕ್ತೀವಮ್ಮ? ಉಪ್ಪು ಹಾಕೋದು, ಸೋಡಾ, ಜೀರಿಗೆ, ಒಂದಿಷ್ಟು ಪುಡಿ ಅವ್ರು ಕಡ್ಲೆಟ್ಟಾಗಿ ಮಾಡೋದು. ಕಡ್ಲೆಟ್ ಅಲ್ಲ, ಬೇರೆ ಮೈದಾ ಹಿಟ್ಟು, ಅರಿಶಿನ, ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನ್ ಮಾಡ್ತಿದ್ಯಾ? ಬೆಲ್ಲ ಕೊಡ್ತಾ ಇದ್ವಿ. ಏನಕ್ಕೆ? ಕರ್ಜಿಕಾಯಿ ಮಾಡೋಕ್ಕೆ. ಕರ್ಜಿಕಾಯಿ ಏನಕ್ಕೆ? ಏನು ವಿಶೇಷ ಇವತ್ತು? ಸರ್ಪ್ರೈಸ್! ಅದಕ್ಕೆ ಜೋರ ಹಬ್ಬ. ನಮ್ಮ ಮನೆಗೆಲ್ಲ ಜೋರ ಹಬ್ಬ. ಹಾಡು ಇಷ್ಟ. ಏನೇನು ಇಷ್ಟ ಗಣಪತಿಗೆ? ಕರ್ಜಿಕಾಯಿ, ಒಂದು ದ್ರಾಕ್ಷಿ, ಗೋಡಂಬಿ, ಸೇಬು. ಇಷ್ಟು ಕಾಯಿ ತುರಿಗೆ ಇಷ್ಟು ಬೆಲ್ಲ ಅದ್ರಾಗ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿದೆ ಅಲ್ಲ ಅಜ್ಜಿ? ಹೌದು, ಏಲಕ್ಕಿ ಹಾಕ್ತಾರೆ, ಬೆಲ್ಲ, ಕಾಯಿ. ಮಾಮೂಲಿ ಕಾಯಿ ಒಬ್ಬಟ್ಟಿಗೆ ಏನೇನು ಹಾಕ್ತಾರೋ ಅದ್ರ ಆಲ್ಟರ್ನೇಟಿವ್ ಇದು ಕರ್ಜಿಕಾಯಿ ಅಂತ ಮಾಡ್ತಾರೆ. ಕರ್ಜಿಕಾಯಿ ಮಾಡೋಕ್ಕೆ ಫಸ್ಟ್ ಕಾಯಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ನೆಕ್ಸ್ಟು ಬೆಲ್ಲ ಆ್ಯಡ್ ಮಾಡಬೇಕು. ಆವಾಗಲೇ ಅದು ಪ್ರೋಸೆಸ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಕಾಯಿನ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಒಂದು ಸ್ವಲ್ಪ ಲೈಟ್ ಕೆಂಪು ಕಲರ್ ಬರುತ್ತೆ, ಕೆಂಪು ಅಂದರೆ ಲೈಟ್ ಬರುತ್ತೆ, ಆವಾಗ ಬೆಲ್ಲ ಆ್ಯಡ್ ಮಾಡಬೇಕು. ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ನೆಕ್ಸ್ಟ್ ಇವಾಗ ಲೈಟ್ ಕಲರ್ ಬಂದಿರುತ್ತಲ್ಲ, ಇವಾಗ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ನಾನು ಹೇಳ್ದಂಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿಗೆ ಬೆಲ್ಲ ಆ್ಯಡ್ ಆದಾಗ ಈ ಥರ ಲಿಕ್ವಿಡ್ ಟೈಪ್ ಆಗುತ್ತೆ. ಆವಾಗ ನೆಕ್ಸ್ಟ್ ಇದು ಫುಲ್ಲು ಮೆಲ್ಟ್ ಆಗಬೇಕು. ಮೆಲ್ಟ್ ಆಗೋ ತನಕ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲ ತಳ ಹತ್ಬಿಡುತ್ತೆ. ಒಂಥರ ಡಾರ್ಕ್ ಕಲರ್ ಬರುತ್ತೆ, ಅಲ್ಲಿವರೆಗೂ ನಾವು ಹುರ್ಕೋಬೇಕು, ಆವಾಗಲೇ ಚೆನ್ನಾಗಿರೋದು. ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ, ಈ ಕಲರ್ ಬರ್ತಾ ಇರಬೇಕು. ಇದು ಹೂರ್ಣ ಈ ಕಲರ್ ಬಂದಿದ್ರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗಿದೆ, ಒಂಚೂರು ನೀರು ಇಲ್ಲ, ಏನೂ ಇಲ್ಲ. ಕರ್ಜಿಕಾಯಿ ಮಾಡೋಕ್ಕೆ ಹೂರ್ಣ ಬೇಕಿತ್ತು, ಹೂರ್ಣ ರೆಡಿ ಮಾಡ್ಕೊಂಡ್ವಿ. ನಾವು ಮೈದಾ ಹಿಟ್ಟನ್ನ ಕಲಸಿಟ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಕರ್ಜಿಕಾಯಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಆ ಥರ ಎಲ್ಲ ಎಲೆ ಒಸ್ಕೊಂಡು ಅದ್ರ ಸುತ್ತ ಹಾಲು ಸವರ್ಕೋಬೇಕು. ಹಾಲು ಏನಕ್ಕೆ ಸವರ್ಕೊತಾರೆ ಅಂತ ಅಂದರೆ ಎಣ್ಣೆಗೆ ಬಿಟ್ಟಾಗ ಓಪನ್ ಆಗಬಾರ್ದು ಅಂತ, ಕ್ಲೀನಾಗಿ ಕ್ಲೋಸ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಅನ್ನೋದು. ನಮ್ಮ ಅಕ್ಕವರೆಲ್ಲ ಕರ್ಜಿಕಾಯಿ ಮಾಡ್ತಿದ್ರು. ನಾನು ಗಣೇಶನ್ಗೆ ಇಷ್ಟವಾದ ಮೋದಕ ಮಾಡೋಣ ಅಂತ ಮೋದಕ ಮಾಡೋಕ್ಕೆ ಕೂತ್ಕೊಂಡೆ. ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ, ನಾವು ಲೈಫಲ್ಲಿ ಹಿಂಗಿರಬೇಕು ಅಂತ ತುಂಬ ವರ್ಷಗಳಿಂದ ನಾವು ಕನಸು ಕಟ್ಟಿರ್ತೀವಿ. ಆ ಸ್ಟೇಜಿಗೆ ಬಂದಾಗ ಅದು ನನಸಾಗ್ತಾ ಇರಲ್ಲ. ನಾವು ಎಷ್ಟು ಯೋಚನೆ ಮಾಡ್ತಿರ್ತೀವಿ ಅಂತಂದರೆ ನಮಗೆ ಬೇಜಾರಾಗಬೇಕು, ಅಯ್ಯೋ ನಾವು ಯಾಕಾದರೂ ಇದೀವೋ ಅನಿಸುತ್ತೆ. ಬಟ್ ಅದನ್ನೆಲ್ಲ ತಲೆಯಿಂದ ತೆಗ್ದಾಕಿ ನಮಗೇನು ಇಷ್ಟ ಬರುತ್ತೆ ಮಾಡಿಕೊಂಡು ಲೈಫ್ಗೊಂದು ಬೆಲೆ ಸಿಗುತ್ತೆ. ಆಗ ಮಾತ್ರ ಸಕ್ಸಸ್ ಅನ್ನೋದು ಕಾಣ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಧನ್ಯವಾದ.